ಏನು ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧಿ ಕಂಡಿಡ್ದಿದ್ದಾರೆ, ಆದರೆ ಹೊಟ್ಟೆ ಕಿಚ್ಚಿಗೆ ಒಂದು ಔಷಧಿ ಕಂಡಿಡ್ದಿಲ್ಲ. ಅದಕ್ಕೊಂದು ಔಷಧಿ ಬಂದ್ಬಿಟ್ರೆ ನೋಡ್ರಿ, ಇದೆಲ್ಲವೂ ಕೂಡ ಎಲ್ಲೂ ನಿವಾರಣೆ ಆಗುತ್ತೆ. ನಾನು ಯಾವತ್ತೂ ಕೂಡ ಸಿಟ್ಟಾಗಿರ್ಲಿಲ್ಲ. ಹೊಟ್ಟೆ ಕಿಚ್ಚಿಗೆ ಮದ್ದೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಜಗತ್ತಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಕಡೆ ಸೇವೆ ಅಂದ್ರೆ ಬೇರೆ ಸೇವೆ ಇರುತ್ತೆ. ಅವ್ರು ಯಾವ ಸೇವೆ ತಿಳ್ಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ನಿಂತ್ಕೊಂಡು ಆ ಭಾಗದಲ್ಲಿ ನಿಂತು ಸೇವೆ ಅಂದ್ರೆ ಏನು ಅಂತ ಹೇಳ್ತಾರೆ, ಬಟ್ ಈ ಭಾಗದಲ್ಲಿ ಸೇವೆ ಅನ್ನೋದಕ್ಕೆ ಏನು ವಿಶ್ಲೇಷಣೆ ನನಗೆ ಗೊತ್ತಿಲ್ಲಪ್ಪ. ಸೇವೆ ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದೇ ಇದೆ. ಅದು ದೇವರ ಸೇವೆ ಆಗಿರ್ಬೋದು, ಅದು ಉರುಳು ಸೇವೆ ಆಗಿರ್ಬೋದು, ಅದು ಅಭಿಷೇಕ ಸೇವೆ ಆಗಿರ್ಬೋದು, ಅದು ಪಕ್ಷದ ಸೇವೆ ಆಗಿರಬಹುದು. ಸೊ ಸೇವೆ ಅಂದ್ರೆ ಒಂದೇ ಅರ್ಥ ಇದೆ. ಸೊ ಪಕ್ಷದ ಸೇವೆ ಅವ್ರು ಮಾಡಿರೋದು ಅವ್ರಿಗೆ ಇಷ್ಟ ಅಂತ ಹೇಳಿ, ಪಕ್ಷದ ಸೇವೆ ಅವ್ರು ಮಾಡಿದ್ದು ನಾಯಕರಿಗೆ ಇಷ್ಟ ಆಗಿದೆ ಅಂತ ಹೇಳಿ. ಇನ್ನೊಬ್ಬ ಹೆಣ್ಮಗಳ ಬಗ್ಗೆ ಈ ತರ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ ಜಯಮಾಲಾ ಅವರ ಆಕ್ಷೇಪ. ನೋಡಿ, ಅದು ಅವ್ರು ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಕೂಡ 92ನೇ ಇಸ್ವಿಯಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಪಕ್ಷಗಳಲ್ಲಿ ಇದ್ದೀನಿ. ನನಗೆ ರಾಜಕೀಯ ಮಾಡಕ್ ಬರೋದಿಲ್ಲ. ಆದರೆ ರಾಜಕಾರಣದ ಬಗ್ಗೆ ನಾನು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು. ನಾನು MA ಮಾಡಿರ್ತಕ್ಕಂಥದ್ದು ಪೊಲಿಟಿಕಲ್ ಸೈನ್ಸ್ ಅಲ್ಲೇ. ನನಗೆ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಬಗ್ಗೆ, ಅವರ ನೀತಿ ನಡೆಗಳ ಬಗ್ಗೆ, ನನಗೆ ಕಾನೂನಿನ ಬಗ್ಗೆ, ರಕ್ಷಣೆಯ ಬಗ್ಗೆ ನನಗೆ ಅರ್ಥ ಆಗಿದೆ. ಸೊ ನಾ ಆ ಥರದ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡಿದ್ದಾರೆ ಮಾಧ್ಯಮದವರು. ಆ ರೀತಿ ಏನೂ ಇಲ್ಲ, ಆ ರೀತಿ ಭಾವನೆಗಳು ಕೂಡ ಇಲ್ಲ. ಜಯಮಾಲಾ ಅವರ ಜೊತೆಯಲ್ಲಿ ನನ್ನ ವೈಯಕ್ತಿಕವಾದಂಥ ಅನ್ಯೋನ್ಯ ಸಂಬಂಧ ಇದೆ. ನಾನು ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿ ಅನೇಕ ಕಾರ್ಯಕ್ರಮಗಳಿಗೆ ನಾನು ಜಯಮಾಲಾ ಅವ್ರನ್ನ ಇನ್ವೈಟ್ ಮಾಡಿದಾಗ ನನ್ನ ಒಂದು ಕಾರ್ಯಕ್ರಮಗಳನ್ನು ಅವ್ರು ತಪ್ಪಿಸ್ಕೊಳ್ಳಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ಬೆನ್ನನ್ನು ತಟ್ಟಿದಂಥ ಹಿರಿಯ ಅಕ್ಕನ ಸ್ಥಾನದಲ್ಲಿದ್ದಾರೆ. ನಾನು ಅವತ್ತು ಕೂಡ ಅದನ್ನೇ ಹೇಳಿದೆ, ಅವ್ರ ಭವಿಷ್ಯ ಉಜ್ವಲ ಆಗಲಿ, ಅವರಿಂದ ಒಳ್ಳೆ ಕೆಲಸ ಆಗಿ ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಅವತ್ತು ಕೂಡ ಹೇಳಿದ್ದೆ. ಸೊ ನನ್ನ ಮತ್ತು ಅವರ ಮಧ್ಯ ಅಂಥದ್ದು ಏನು ಕಾನ್ಸ್ಪಿರಸಿ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ.